ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಉತ್ತರ ಜನವರಿ 26, 1950ರಂದು. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ರವರು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು? ಉತ್ತರ ನವೆಂಬರ್ 26, 1949ರಲ್ಲಿ. ಸಂವಿಧಾನ ರಚಿಸಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು? ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು. ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ರವರನ್ನು. ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಯಾವುದು? ಉತ್ತರ ಭಾರತದ ಸಂವಿಧಾನ. ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಉತ್ತರ ಅಮೆರಿಕ. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಉತ್ತರ ಅಮೆರಿಕ. ರಾಜ್ಯ ನಿರ್ದೇಶಕ ತತ್ವಗಳು ಇವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಉತ್ತರ ಐರ್ಲೆಂಡ್. ಮೂಲಭೂತ ಕರ್ತವ್ಯಗಳು ಇವನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಉತ್ತರ ರಷ್ಯಾ. ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಅಂಬೇಡ್ಕರ್ ರವರು ಕರೆದಿದ್ದಾರೆ? ಉತ್ತರ 32ನೇ ವಿಧಿ. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ? ಉತ್ತರ 12. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದವು? ಉತ್ತರ 8. ಭಾರತದ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ? ಉತ್ತರ ರಾಜ್ಯಗಳ ಒಕ್ಕೂಟ ಅಥವಾ ಯೂನಿಯನ್ ಆಫ್ ಸ್ಟೇಟ್ಸ್. ಸಂಸದೀಯ ಸರ್ಕಾರಿ ಪದ್ಧತಿ ಇದನ್ನು ಯಾವ ದೇಶದಿಂದ ಪಡೆಯಲಾಗಿದೆ? ಉತ್ತರ ಬ್ರಿಟನ್. ಮೂಲಭೂತ ಹಕ್ಕುಗಳು ಇವು ಸಂವಿಧಾನದ ಯಾವ ಭಾಗದಲ್ಲಿವೆ? ಉತ್ತರ 3ನೇ ಭಾಗ. ಪ್ರಸ್ತುತ ಭಾರತೀಯ ನಾಗರಿಕರಿಗೆ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಉತ್ತರ 6. ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು? ಉತ್ತರ 7. ಯಾವ ಮೂಲಭೂತ ಹಕ್ಕನ್ನು 44ನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? ಉತ್ತರ ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ವಿಧಿಯ ಅಡಿಯಲ್ಲಿ ಕಾನೂನುಬದ್ಧ ಹಕ್ಕಾಗಿದೆ? ಉತ್ತರ 300A ವಿಧಿ. ಸಂವಿಧಾನದ ಯಾವ ಭಾಗವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ? ಉತ್ತರ ಭಾಗ 4A. ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿವಾರಣೆ ಇದರ ಬಗ್ಗೆ ತಿಳಿಸುತ್ತದೆ? ಉತ್ತರ 17ನೇ ವಿಧಿ. ಭಾರತದ ಸಂವಿಧಾನದ ರಕ್ಷಕರು ಯಾರು? ಉತ್ತರ ಸರ್ವೋಚ್ಚ ನ್ಯಾಯಾಲಯ. ರಾಜ್ಯ ನಿರ್ದೇಶಕ ತತ್ವಗಳು ಇವು ಸಂವಿಧಾನದ ಯಾವ ಭಾಗದಲ್ಲಿವೆ? ಉತ್ತರ ಭಾಗ 4. ಭಾರತದ ಪ್ರಥಮ ಪ್ರಜೆ ಯಾರಾಗಿರುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಉತ್ತರ 35. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಉತ್ತರ ಉಪರಾಷ್ಟ್ರಪತಿಗಳು. ಲೋಕಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ? ಉತ್ತರ 5 ವರ್ಷ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ? ಉತ್ತರ 6. ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆ ಇದನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ಉತ್ತರ 368ನೇ ವಿಧಿ. ತುರ್ತು ಪರಿಸ್ಥಿತಿಯ ನಿಯಮಗಳನ್ನು ಯಾವ ದೇಶದಿಂದ ಪಡೆಯಲಾಗಿದೆ? ಉತ್ತರ ಜರ್ಮನಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 352ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 356ನೇ ವಿಧಿ. ಹಣಕಾಸು ತುರ್ತು ಪರಿಸ್ಥಿತಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು?
ಉತ್ತರ 360ನೇ ವಿಧಿ. ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ಉತ್ತರ ಒಮ್ಮೆಯೂ ಇಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆ ಇದನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? ಉತ್ತರ 73ನೇ ತಿದ್ದುಪಡಿ 1992ರಲ್ಲಿ. ನಗರ ಪಾಲಿಕೆಗಳ ಬಗ್ಗೆ ತಿಳಿಸುವ ಸಂವಿಧಾನದ ತಿದ್ದುಪಡಿ ಯಾವುದು? ಉತ್ತರ 74ನೇ ತಿದ್ದುಪಡಿ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು? ಉತ್ತರ 61ನೇ ತಿದ್ದುಪಡಿ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ ವಿಧಿ ಯಾವುದು? ಉತ್ತರ 21A ವಿಧಿ. ಸಂವಿಧಾನದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಹಿತೆ ಇದರ ಬಗ್ಗೆ ತಿಳಿಸುತ್ತದೆ? ಉತ್ತರ 44ನೇ ವಿಧಿ. ಲೋಕಸಭೆಯ ಸ್ಪೀಕರ್ ಇವರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಉತ್ತರ ಲೋಕಸಭೆಯ ಸದಸ್ಯರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಉತ್ತರ 65. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಉತ್ತರ 62. ಭಾರತದ ಅಟಾರ್ನಿ ಜನರಲ್ ಇವರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಅಧಿಕೃತ ಭಾಷೆಗಳಿಗೆ. ಪಕ್ಷಾಂತರ ವಿರೋಧಿ ಕಾಯ್ದೆ ಇದು ಸಂವಿಧಾನದ ಯಾವ ಅನುಸೂಚಿಯಲ್ಲಿದೆ? ಉತ್ತರ 10ನೇ ಅನುಸೂಚಿ. ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಉತ್ತರ 30. ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ? ಉತ್ತರ ಭಾಗ 3. ಸಂವಿಧಾನದ 14ನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ? ಉತ್ತರ ಕಾನೂನಿನ ಮುಂದೆ ಸಮಾನತೆಯ ಕುರಿತು. ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ನೀಡುವ ವಿಧಿ ಯಾವುದು? ಉತ್ತರ 16ನೇ ವಿಧಿ. ಬಿರುದುಗಳ ರದ್ದತಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 18ನೇ ವಿಧಿ. ಸಂವಿಧಾನದ 19ನೇ ವಿಧಿಯು ಎಷ್ಟು ಸ್ವಾತಂತ್ರ್ಯಗಳನ್ನು ನೀಡುತ್ತದೆ? ಉತ್ತರ 6. ಸಂವಿಧಾನದ ಯಾವ ವಿಧಿಯು ಜೀವಿಸುವ ಹಕ್ಕನ್ನು ನೀಡುತ್ತದೆ? ಉತ್ತರ 21ನೇ ವಿಧಿ. ಅಪರಾಧಗಳ ಶಿಕ್ಷೆಯನ್ನು ರಕ್ಷಣೆ ನೀಡುವ ವಿಧಿ ಯಾವುದು? ಉತ್ತರ 20ನೇ ವಿಧಿ. ಬಲವಂತದ ದುಡಿಮೆ ಮತ್ತು ಮಾನವ ಮಾರಾಟ ನಿಷೇಧ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 23ನೇ ವಿಧಿ. ಕಾರ್ಖಾನೆಗಳಲ್ಲಿ ಮಕ್ಕಳ ನೇಮಕಾತಿ ನಿಷೇಧಿಸುವ ವಿಧಿ ಯಾವುದು? ಉತ್ತರ 24ನೇ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ಯಾವ ವಿಧಿ ತಿಳಿಸುತ್ತದೆ? ಉತ್ತರ 25ರಿಂದ 28ನೇ ವಿಧಿ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 29ನೇ ವಿಧಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಅಲ್ಪಸಂಖ್ಯಾತರ ಹಕ್ಕನ್ನು ಯಾವ ವಿಧಿ ತಿಳಿಸುತ್ತದೆ? ಉತ್ತರ 30ನೇ ವಿಧಿ. ಸುಪ್ರೀಂ ಕೋರ್ಟ್ ಒಟ್ಟು ಎಷ್ಟು ರೀತಿಯ ರಿಟ್ಗಳನ್ನು ಹೊರಡಿಸಬಹುದು? ಉತ್ತರ 5. ಬಂದಿಯನ್ನು ಹಾಜರಿಪಡಿಸುವುದು ಎಂಬ ಅರ್ಥ ನೀಡುವ ರಿಟ್ ಯಾವುದು? ಉತ್ತರ ಹೇಬಿಯಸ್ ಕಾರ್ಪಸ್. ಮೇಲಿನ ನ್ಯಾಯಾಲಯವು ಕೆಳಗಿನ ನ್ಯಾಯಾಲಯಕ್ಕೆ ನೀಡುವ ಆಜ್ಞೆ ಯಾವುದು? ಉತ್ತರ ಮ್ಯಾಂಡಮಸ್. ರಾಜ್ಯ ನೀತಿ ನಿರ್ದೇಶಕ ಈ ತತ್ವಗಳು ನ್ಯಾಯಬದ್ಧವೇ? ಇಲ್ಲ. ಗ್ರಾಮ ಪಂಚಾಯತ್ಗಳ ಸಂಘಟನೆ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 40ನೇ ವಿಧಿ. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 45ನೇ ವಿಧಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 51ನೇ ವಿಧಿ. ಗೋಹತ್ಯೆ ನಿಷೇಧ ಇದರ ಬಗ್ಗೆ ಉಲ್ಲೇಖವಿರುವ ವಿಧಿ ಯಾವುದು? ಉತ್ತರ 48ನೇ ವಿಧಿ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ವಿಧಿ ಯಾವುದು? ಉತ್ತರ 50ನೇ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸ್ಸಿನಿಂದ ಸೇರಿಸಲಾಗಿದೆ? ಉತ್ತರ ಸ್ವರಣ್ ಸಿಂಗ್ ಸಮಿತಿ.
11ನೇ ಮೂಲಭೂತ ಕರ್ತವ್ಯ ಇದು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಉತ್ತರ 86ನೇ ತಿದ್ದುಪಡಿ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 54ನೇ ವಿಧಿ. ರಾಷ್ಟ್ರಪತಿಯವರ ಮೇಲೆ ಮಹಾಭಿಯೋಗ ಇದನ್ನು ನಡೆಸುವ ವಿಧಿ ಯಾವುದು? ಉತ್ತರ 61ನೇ ವಿಧಿ. ರಾಷ್ಟ್ರಪತಿಯವರಿಗೆ ಇರುವ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ಉತ್ತರ 72ನೇ ವಿಧಿ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರು ಕರೆಯುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಉತ್ತರ ಲೋಕಸಭೆಯ ಸ್ಪೀಕರ್. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಒಟ್ಟು ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? ಉತ್ತರ 12 ಸದಸ್ಯರು. ಕೇಂದ್ರ ಮಂತ್ರಿಮಂಡಲವು ಯಾರಿಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತಾರೆ? ಉತ್ತರ ಲೋಕಸಭೆಗೆ. ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಾಗಿದ್ದರು? ಉತ್ತರ MC ಸೆಟಲ್ವಾಡ್. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಗರಿಷ್ಠ ಕಾಲಾವಕಾಶ ಎಷ್ಟಿರಬೇಕು? ಉತ್ತರ 6 ತಿಂಗಳು. ಧನ ವಿಧೇಯಕ ಅಥವಾ ಮನಿ ಬಿಲ್ ಇದನ್ನು ಮೊದಲು ಎಲ್ಲಿ ಮಂಡಿಸಲಾಗುತ್ತದೆ? ಉತ್ತರ ಲೋಕಸಭೆಯಲ್ಲಿ. ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಇಲ್ಲವೇ ಎಂದು ನಿರ್ಧರಿಸುವವರು ಯಾರು? ಉತ್ತರ ಲೋಕಸಭೆಯ ಸ್ಪೀಕರ್. ರಾಜ್ಯಸಭೆಯು ಧನ ವಿಧೇಯಕವನ್ನು ಎಷ್ಟು ದಿನಗಳ ಕಾಲ ತಡೆ ಹಿಡಿಯಬಹುದು? ಉತ್ತರ 14 ದಿನಗಳು. ಸಂಸತ್ತಿನ ಅಧಿವೇಶನ ನಡೆಸಲು ಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ ಒಟ್ಟು ಸದಸ್ಯರ 1/10ನೇ ಭಾಗ. ಭಾರತದ ಸಂಚಿತ ನಿಧಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 266ನೇ ವಿಧಿ. ಭಾರತದ ಆಕಸ್ಮಿಕ ನಿಧಿ ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 267ನೇ ವಿಧಿ. CAG ಇದರ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 148ನೇ ವಿಧಿ. ರಾಜ್ಯದ ಪ್ರಥಮ ಪ್ರಜೆ ಯಾರಾಗಿರುತ್ತಾರೆ? ಉತ್ತರ ರಾಜ್ಯಪಾಲರು. ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷಗಳಾಗಿರುತ್ತದೆ? ಉತ್ತರ ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೆ. ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ರಾಜ್ಯಪಾಲರು. ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 165ನೇ ವಿಧಿ. ರಾಜ್ಯ ವಿಧಾನ ಪರಿಷತ್ ಇದನ್ನು ಸ್ಥಾಪಿಸುವ ಮತ್ತು ರದ್ದುಪಡಿಸುವ ವಿಧಿ ಯಾವುದು? ಉತ್ತರ 169ನೇ ವಿಧಿ. ವಿಧಾನ ಪರಿಷತ್ತಿನ ಸದಸ್ಯರ ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಉತ್ತರ 30 ವರ್ಷ. ಸುಪ್ರೀಂ ಕೋರ್ಟನ್ನು ದಾಖಲೆಗಳ ನ್ಯಾಯಾಲಯ ಎಂದು ಕರೆಯುವ ವಿಧಿ ಯಾವುದು? ಉತ್ತರ 129ನೇ ವಿಧಿ. ಹೈಕೋರ್ಟ್ ಸ್ಥಾಪನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 214ನೇ ವಿಧಿ. 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇರಬಹುದು ಎಂದು ತಿಳಿಸುವ ವಿಧಿ ಯಾವುದು? ಉತ್ತರ 231ನೇ ವಿಧಿ. ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಉತ್ತರ ರಾಜ್ಯಪಾಲರು. ಅಂತಾರಾಜ್ಯ ಮಂಡಳಿಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ 263ನೇ ವಿಧಿ.